ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಸಂಜೆ 6:30 ಆಗಿದೆ. ಶ್ರಾವಣಿ ವಿಶು ಎಲ್ಲರೂ ಟೆರಿಸ್ ಮೇಲೆ ಹೋಗಿದ್ದಾರೆ, ಅಜ್ಜಿ ಮತ್ತು ಅವ್ರ ವೈನಿ ಜೊತೆ. ಅವರಿಗೆ ನೈಟಲ್ಲಿ ಲೈಟಿಂಗ್ಸ್ ನೋಡೋದು ತುಂಬಾ ಇಷ್ಟ ಆಗ್ತಾ ಇದೆ. ಸೊ ನಿನ್ನೆಯಿಂದ ಅವರು ಹೋಗ್ತಾ ಇದ್ದಾರೆ. ಪಾಪು ಒಳಗಡೆ ಮಲ್ಕೊಂಡಿದ್ದೆ. ಇವಾಗ ಜಸ್ಟ್ ನಮ್ಮ ಮನೆಯವರು ಆಫೀಸಿಂದ ಬಂದರು. ಇವಾಗ ಟೀ ಮಾಡ್ತೀವಿ. ಮತ್ತು ಇವತ್ತು ಸ್ನ್ಯಾಕ್ಸಿಗೆ ನಾವು ಈ ಬಾಳೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀವಿ. ಸೊ ಇದ್ರದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಫಸ್ಟ್ ನಾನು ಟೀ ಇಡ್ತೀನಿ. ಬಾಳೆಕಾಯಿ ಬಜ್ಜಿ ಮಾಡ್ತೀವಿ ಮತ್ತು ನೈಟ್ ಲೈಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಊಟಕ್ಕೆ ನಾವು ಇವತ್ತು ಪಾಲಕ್ ಸೊಪ್ಪಿನ ಸಾರು ಮತ್ತು ಚಪಾತಿ ಹಾಕಿ ರಾಗಿ ಮುದ್ದೆ ಮಾಡಿದ್ದೆ. ನಮ್ಮ ಪಪ್ಪಾಗೆ ರಾಗಿ ಮುದ್ದೆ ತುಂಬಾ ಇಷ್ಟ ಆಗ್ತಾಯಿದೆ. ಸೊ ಅವ್ರು ಯಾವಾಗೂ ಬಂದರೆ ಸಾಕಿಲ್ಲಿ ರಾಗಿ ಮುದ್ದೆ ಮಾಡಂತ ಹೇಳ್ತಾರೆ. ಹಾಗೆ ನಮ್ಮ ಮಗಳಿಗೆ ಕೂಡ ರಾಗಿ ಮುದ್ದೆ ತುಂಬಾ ಇಷ್ಟ. ಸೊ ನಮ್ಮ ಪಪ್ಪಾಗೆ ಊಟ ಆಗಿದ ತಕ್ಷಣ ಒಂದು ನಿದ್ದೆ ಬೇಕು. ಇವಾಗ ಸಾಯಂಕಾಲ ನಮ್ಮನೆ ಹತ್ರ ಇಲ್ಲೇ ಒಂದು ವೆಜಿಟೇಬಲ್ ಶಾಪ್ ಇದೆ. ಅಲ್ಲಿಂದ ಶ್ರಾವಣಿ ಮತ್ತು ಅವ್ರ ಅಜ್ಜಿ ಹೋಗ್ಬಿಟ್ಟು ವೆಜಿಟೇಬಲ್ಸನ್ನ ತೊಗೊಂಬಂದಿದ್ದಾರೆ. ಬಾಳೆಕಾಯಿ, ದಾಳಿಂಬೆ ಇದೆಲ್ಲ. ಮತ್ತು ನಾಳೆ ಲಂಚ್ ಬಾಕ್ಸಿಗೆ ನಾನು ಸ್ಯಾಂಡ್ವಿಚನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ 2 ಬ್ರೆಡ್ ಕೂಡ ತೊಗೊಂಬಂದಿದ್ದಾರೆ. ಮತ್ತು ಮೊಸರು, ಅರ್ಧ ಲೀಟರ್ ಮೊಸರು ಇದೆ. ಇದು ತುಂಬ ಗಟ್ಟಿಯಾಗಿ ಬರುತ್ತೆ ಮೊಸರು, ಚೆನ್ನಾಗಿರುತ್ತೆ, ಹುಳಿ ಕೂಡ ಇರೋದಿಲ್ಲ. ಹಾಗೆ ನಾನಿಲ್ಲಿ ಕಾಳನ್ನು ನೆನೆಸಿಟ್ಟಿದ್ದೀನಿ. ಎಷ್ಟು ದಿವಸ ಆಯಿತು ಕಾಳು ಪಲ್ಯ ತಿಂದು. ಆಮೇಲೆ ಇದು ಚೆನ್ನಾಗಿ ಬೆಳಗ್ಗೆ ನೆನೆಸಿದ್ದೆ, ನೀರು ಖಾಲಿ ಆಗಿಬಿಟ್ಟಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ಇದಕ್ಕೆ. ಗುಂಡದ ಚಹಾ ಕಳ್ತದ. ಈಗ ಎದ್ದಳು, ನಿದ್ದೆ ಹೊಡೆದೊಳಗೆ ಮಮ್ಮಿ ಮ್ಯಾಲದ ಟೆರಿಸ್ ಮೇಲೆ. ಅದು ಶಾಪ್ ಮಮ್ಮಿ ಚಲೋ ಆಗ್ಯದತ್ತ, ಟೈಮ್ ಪಾಸ್ ಅಟ್ಟಿ. ಸಂಜೆ ಆಗ ನಾ ಶ್ರಾವಣಿ ಕರ್ಕೊಂಡು ಹೋಗ್ತಾ ತಗೊಂಬರ್ಲಿಕ್ಕ. ಆಗ ಪಾಪ ಕನ್ನಡ ಖುಷಿ ಗಪ್ಪ ಖುಷಿ ಅಲ್ಲ, ಖುಷಿ ಗಪ್ಪ ಅತ್ತಿ ಹತ್ರ ಇರ್ತಿದ್ದ ಗಪ್ಪಾಗಿ. ಸೊ 2 ಕಣ್ಣಲ್ಲೇ ನೀರು ಬರ್ತಾ ಇದೆ ನೋಡಿ. ತೋರಿಸ್ ಖುಷಿ, ಖುಷಿ ಗುಂಡಿ. ಎಲ್ಲ ಕಡೆ ಹುಡುಕ್ತಾ ಇದ್ದಾಳೆ, ಯಾರು ಕೂಡ ಕಾಣಿಸ್ತಾ ಇಲ್ಲ. ಮನೆ ಫುಲ್ ಸೈಲೆಂಟ್ ಆಗಿದೆ. ಅದಕ್ಕೆ ಅಳು ಬರ್ತಾ ಇದೆ ಪಾಪುಗೆ. 2 ಕಣ್ಣಿಂದ ನೀರು. ಸೊ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಚಳಿ ಇದೆ. ಸೊ ತಣ್ಣಗೆ ಗಾಳಿ ಬರ್ತಾ ಇದೆ. ಮಮ್ಮಿ ಅಕ್ಕ ಎಲ್ಲಿ? ಇನ್ನೂ ನಿದ್ದೆ ಬರ್ತಾ ಇದೆ ಅವಳಿಗೆ. ನಾನು ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ, ಇನ್ನೂ ನಿದ್ದೆ ಬರ್ತಾ ಇದೆ. ಟ್ರೈ ಮಾಡ್ತೀನಿ, ನಾನೇ ಮಲಗಿಸ್ತೀನಿ ಅಂದ್ಕೊಂಡ್ರೆ ನನಗೂ ಸ್ವಲ್ಪ ಇಲ್ಲ. ಇನ್ನೂ ನಿದ್ದೆ ಬರ್ತಾ ಇದೆ. ನೋಡ ಅಂತ ಸರಿ ತವಾಗಿ ಟಚ್ ಮಾಡಬೇಡ್ರಿ. ಈಗ ದೂರಿಂದ ಮಾತಾಡ್ಸ್ರಿ. ನೋಡಿ ಹಾಂ ಸರಿತದ ಅವಾಗ ಮಮ್ಮಿ. ಸ್ಟೇಟಾಗಿ ಕುಣಿಸಿದಕ್ಕಿ ನೋಡು ಎಷ್ಟು ತಳ ಬಂದರು ನೋಡು. ಮಾತಾಡೋದು ಬೇರೆ, ಮಾತಾಡೋದು ಬೇರೆ. ಇನ್ನು
ನೀಟಾಗಿದೆ, ಇದೆ ಫಸ್ಟ್ ಟೈಮ್. ಇವ್ರಿಗೆ ಹಾಗೆ ಯಾವಾಗ ಅಪ್ಪನೇ ಹಾಗೆ ನಕ್ಕೋತಿರಲ್ಲ ಇವರು. ಶಾಂತ ಇರ್ತಾರ್ರಿ, ಸವಾ ಚಲೋ ಇರ್ತಾರೆ, ಶಾಂತ. ಟೆನ್ಷನ್ ಭಾಳ ಟೆನ್ಷನ್. ಪಾಪ ಮಕ್ಕಳಂತೆ ಮುಂಜಾನೆ ಏನ ಎಬ್ಸಲಿಕ್ಕೆ ಹೋಗಲ್ರಿ. ನೀರು ಬರ್ತಾವಿಲ್ರಿ, ಅಟ್ಟೆ ನೀರು ಬಂದ ಅಟ್ಟೆ ಎಬ್ಸ್ತೀವಿ. ಮತ್ತು ಮಕ್ಕೋತಾರಪ್ಪ, ಹೋಲಿಕ್ಕೆ ನಾನೇ ಎಬ್ಸಲ್ರಿ. ಗೋಬಿ ಪಲ್ಯ ನೀವು ಮಾಡ್ತೀರಾ? ಶಾವು ಬಾಳಿಕೆ ಬಜ್ಜಿ ಕಲಿಸ್ರಿ. ಮಾಡ್ತೀನಿ ರೀ ಅದೇ ಇವಾಗ. ಬಾಳಿಕೆ ಬಜ್ಜಿನೇ ಮತ್ತೇನ್ರಿ? ಆಯ್ತು ರೀ. ನಮ್ದು ಎಣ್ಣಿದು ರಿಕ್ವೆಸ್ಟ್ ಇವತ್ತು ಬಾಳಿಕೆ ಬಜ್ಜಿ ಅಲ್ಲ? ತಿಂದೇನ ರೀ ಒಂದ್ಸತಿ? ಏನ್ರಿ? ನಮ್ದು ಅಡುಗೆ ಇಷ್ಟ ಆಗ್ತದೆ ನೀವು ಮಕ್ಕಳು ಇಷ್ಟ, ರುಚಿ ಅದು ನಿಮ್ಮ ಸ್ಪರ. ನಿಮ್ಮಂಗ ಅಡುಗೆ ಯಾರು ಮಾಡ್ತಾರೆ? ಸೂಪರ್ ಮಾಡಿ. ಹೌದಾ? ಏನು ಇಷ್ಟ ಆಯ್ತು? ಅದು ಮುದ್ದೆ ಇಷ್ಟ ಆಯ್ತಾ? ರಾಗಿ ಮುದ್ದೆ ಪಟಾಪಟ ಸುಲಿ ಮುಖಮುಖನವ ಆವಾಜ್ ಬರ್ತು. ಮಾಮಿದ ಎನರ್ಜಿ ಬರ್ತದ ಶ್ರಾವಣಿ ಒಂದೊಂದ್ಸತಿ. ವಿನೋದ್ ಮಾಮ ತರಗ್ ಬರ್ತಲ್ಲ, ನಿಮ್ಮ ಮಾಮ ತರಗ್ ಬರ್ತಂದ್ರೆ ಎನರ್ಜಿ ಬಂದ್ಬಿಡ್ತದ. ಪಾಪ ಮಿಸ್ ಮಾಡ್ಕೊತಾ ಹೋಗ್ಕೊ. ಆಯ್ತಲ್ಲ, ಎಣ್ಣೆ ಹಾಕಿದ್ರಿ? ನಂಗೆ ಹೇಳಬಲ್ಲ, ನೀವೇ ಎಣ್ಣೆ ಹಾಕಿದಿಲ್ಲ? ಮೊದಲು ಹುರ್ಕೋತಿದ್ದು. ಎಡಿಟಿಂಗ್ ಮಾಡಿ ಇದು ಮಾಡಿ ಅತ್ತಿ ಮಾಡ್ಕೊಳ್ಳೋ ಖುಷಿ. ಮಕ್ಕಳು ಕಾಲ್ ಮಾಡಿ ಮತ್ತೆ ಯಾರು ಬಚ್ಚಿ ಟೈಮ್ನಾಗ ಹಾಕಿ ಮಾತಾಡಿ ಮಾಡಿದ್ದೇವ. ನಾವೇನ್ ಮಾಡ್ತೀವಿ? ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಪಾತ್ರೆಯಲ್ಲಿ ಸುಮಾರು ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಕಡಲೆ ಹಿಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಬಜ್ಜಿಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ಒಂದು ಚಿಕ್ಕದಾಗಿರೋ ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕೊತ್ತಂಬರಿ, ಜೀರಿಗೆ ಮತ್ತು ಅಜ್ವೈನ್ ಅಂದರೆ ಓಂಕಾಳು ಇಷ್ಟು ಹಾಕಿ ಈ ರೀತಿ ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ ಕೂಡ ಆ ಹಿಟ್ಟಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಪಿಂಚಷ್ಟು ಅಡುಗೆ ಸೋಡಾ ಅಂದರೆ ಕುಕ್ಕಿಂಗ್ ಸೋಡಾನ ಹಾಕ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ಅಡುಗೆ ಸೋಡಾ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ಸೊ ಅಂಥವರು ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಇಷ್ಟು ಹಾಕಿ ಮೊದಲು ಸ್ಪೂನಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ.
ನೀವು ಬಜ್ಜಿಗೆ ಹಿಟ್ಟು ಕಲಿಸೋವಾಗ ಮೊದಲು ಹಿಟ್ಟನ್ನು ನೀವು ಚೆನ್ನಾಗಿ ಚಾಳಾಸಿ ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮುಂಚೆಯೇ ಚಾಳಾಸಿಟ್ಟಿದ್ದೆ. ಆಮೇಲೆ ನೀರನ್ನು ಹಾಕ್ಕೊಳ್ಳೋವಾಗ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ಸೊ ಒಟ್ಟಿಗೆ ಒಂದೇ ಸರ್ತಿ ನೀರನ್ನು ಹಾಕ್ಕೊಂಡ್ರೆ ಆ ಹಿಟ್ಟು ನಿಮಗೆ ಗಂಟು ಥರ ಬಂದುಬಿಡುತ್ತೆ. ಈ ರೀತಿ ಸ್ಮೂತಾಗಿ ಬರೋದಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸಿದ ಮೇಲೆ ನೀವು ಇಮಿಡಿಯೇಟ್ಲಿ ಹಾಗೆಯೇ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ನೀವು 10 ನಿಮಿಷ ಬಿಟ್ಟು ಕೂಡ ಫ್ರೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಇಮಿಡಿಯೇಟ್ಲಿ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬನಾನಾ ಸ್ಲೈಸ್ ಕೂಡ ರೆಡಿಯಾಗಿದೆ ಮತ್ತು ಹಿಟ್ಟು ಕೂಡ ಕಲಸಾಗಿದೆ. ಹಾಗೆ ಗ್ಯಾಸ್ ಮೇಲೆ ನಾನು ಸೈಡಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದು ಬನಾನಾ ಸ್ಲೈಸನ್ನು ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲು ಎಣ್ಣೆ ಚೆನ್ನಾಗಿ ಕಾದಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬನಾನಾ ಸ್ಲೈಸನ್ನು ನೀವು ತುಂಬ ತೆಳ್ಳಗೆ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ. ಆವಾಗ ನಿಮಗೆ ಅದ್ರದ್ದು ರುಚಿ ಗೊತ್ತಾಗುತ್ತೆ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲಿನೇ ಇಟ್ಕೊಂಡು ಎರಡು ಸೈಡಿಂದ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸೊ ನಮ್ಮದು ಬನಾನಾ ಬಜ್ಜಿ ರೆಡಿ ಆಯಿತು. ಸಂಜೆ ಟೈಮಲ್ಲಿ ಟೀ ಜೊತೆ ತಿನ್ನೋದಕ್ಕೆ ಈ ಪಕೋಡ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಮ್ಮದು ವೈನಿ ಇದನ್ನು ಟ್ರೈ ಮಾಡಿದರು. ಅವರಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೆಯಲ್ಲಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೊ ಫೈನಲಿ ಎಲ್ಲರದ್ದು ಊಟ ಆಯಿತು. ಸೊ ಇವಾಗ ನಾನು ಕಿಚನ್ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಗ್ಯಾಸ್ ಒರೆಸ್ಕೊಂಡು ಫ್ಲೋರ್ ಇದೆಲ್ಲ ಒರೆಸ್ಕೊಂಡೆ ಮತ್ತು ಸಿಂಕಲ್ಲಿ ಇರೋವಂಥ ಪಾತ್ರೆ ಕೂಡ ಎಲ್ಲ ಕೂಡ ಕ್ಲೀನ್ ಮಾಡಿ ಇವಾಗ ಸಿಂಕನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೈಟಲ್ಲಿ ಎಷ್ಟೇ ಲೇಟ್ ಆದರೂ ಕೂಡ ನಾನು ಕಿಚನಲ್ಲಿ ಯಾವುದೇ ರೀತಿ ಪಾತ್ರೆ ಆಗಿರ್ಬೋದು ಮತ್ತು ಗ್ಯಾಸನ್ನು ಹಾಗೆ ಬಿಡೋದಿಲ್ಲ. ಕಂಪ್ಲೀಟೆಲ್ಲ ಕ್ಲೀನ್ ಮಾಡಿಬಿಟ್ಟಿನೇ ಮನ್ಕೋತೀನಿ. ಸೊ ಈ ಥರ ಹ್ಯಾಬಿಟನ್ನು ಯಾರ್ಯಾರು ಇಟ್ಕೊಂಡಿದ್ದೀರಾ ಅದನ್ನು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.